ಇವತ್ತು ಬೆಳಗ್ಗೆನೆ ನಮ್ಮ ಅಣ್ಣ ನನ್ನ ಆಚೆ ಕರ್ದ. ಏನ್ಕೆ ಅಂತ ಹೋಗಿ ನೋಡಿದ್ರೆ ಬಾ ಟ್ರ್ಯಾಕ್ಟರ್ ತೆಗಿಯೋಣ ಅಂತ ಹೇಳ್ದ. ಇವನ್ ತೆಗಿಯೋಷ್ಟ್ರಲ್ಲಿ ಕತ್ಲೇನೆ ಆಗುತ್ತೇನೋ ಅಂತ ಅನ್ಕೊಂಡೆ. ಆದ್ರೆ ಇವನು ಸ್ವಲ್ಪ ನಿಧಾನಕ್ಕೆ ತೆಗ್ದ. ಪರವಾಗಿಲ್ಲ ಅಂದ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ನಿಂತಿದ್ದೆ. ಇವನು ನೋಡ್ತಾ 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 ಇವನು ಒಟ್ನಲ್ಲಿ ಹಾಕೇ ಬಿಟ್ಟ. ನೇಗ್ಲ ಹಾಕ್ಸ್ಬಿಟ್ಟು ಹಂಗೆ ಟ್ರ್ಯಾಕ್ಟರ್ ನಿಲ್ಸ್ಬಿಟ್ಟು ಹಂಗೆ ಹೊಲ್ತಾ ಹೋಗೋಣ ಬಾ ಅಂತ ಹೇಳಿದ್ರು. ಎಲ್ಲಿ ನೋಡಿದ್ರೆ ಒಬ್ಬ ಆಟೋದವನು ಹಂಗೆ ಸ್ವಲ್ಪ ಅಡ್ಡ ನಿಂತಿದ್ದ. ಅವನು ಸ್ವಲ್ಪ ಆ ಕಡೆ ಕಳಿಸ್ಬಿಟ್ಟು ಹಂಗೆ ನಾವು ಮುಂದೆ ಹೋಗ್ಬಿಟ್ಟು ಸೀದಾ ಇಳ್ದ್ಬಿಟ್ಟು ನೀನಕ್ಕೆ ಇದ್ ಮಾಡ್ತಿದ್ಯಾ ಮತ್ತೆ ಕೆಲ್ಸಕ್ಕೆ ಬಂದಿದ್ದೀನಿ ನಾನು. ಎಷ್ಟು ಸಂಬಳ? ದಿನಕ್ಕೆ 2 ಲಕ್ಷ. ದಿನಕ್ಕ ವಾರಕ್ಕ? ದಿನಕ್ಕೆ 2 ಲಕ್ಷ. ನಾವು ನನ್ನ ಸೇರ್ಸ್ಕೊಳ್ಳೋ ಏಕೆ? ಆಮೇಲೆ ಅಣ್ಣ ಹತ್ರ ಗಾಡಿ ಕೇಳ್ದೆ, ಅವ್ನ್ ಕೊಟ್ಟ. ಸ್ಟಾರ್ಟಿಂಗ್ ಎಲ್ಲ ಅಂದ್ಬಿಟ್ಟು ಸ್ವಲ್ಪ ಎಕ್ಸಿಲೇಟರ್ ಕೊಟ್ಟೆ. ಗೇರಲ್ಲಿ ಕರೆಕ್ಟ್ ಬಿಡು ಕೆಚ್ಚ. ಆಮೇಲೆ ಮತ್ತೆ ಹೆಂಗೋ ಕಷ್ಟಪಟ್ಟು ಮತ್ತೆ ಇಸ್ಕೊಂಡೆ. ಆದ್ರೆ ಯಾಕೋ ನನ್ನ ಹಣೆ ಬರದಲ್ಲಿ ಗಾಡಿ ಓಡಿಸ್ಬೇಕು ಅಂತ ಬರ್ದಿರ್ಲಿಲ್ವೇನೋ. ಗಾಡಿ ಮುಂದೆನೆ ಹೋಗ್ತಾ ಇರಲ್ಲ. ಗಾಡಿಗೆ ನಾನು ಓಡಿಸೋದು ಇಷ್ಟ ಇತ್ತೋ ಇಲ್ವೋ. ಆದ್ರೂ ಆಮೇಲೆ ಕಷ್ಟಪಟ್ಟು ಹೆಂಗೋ ಆಚೆ ತೆಗ್ದ್ಬಿಟ್ಟೆ. ತೆಗ್ದಾದ್ಮೇಲೆ ಹಂಗೆ ಸ್ವಲ್ಪ ಲಾಂಗ್ ಡ್ರೈವ್ ಹೋದ್ವಿ. ಲಾಂಗ್ ಅಲ್ಲ, ಶಾರ್ಟ್ ಡ್ರೈವೇ. ಇಲ್ಲಿ ಸ್ವಲ್ಪ ಹತ್ತದಲ್ಲಿ ಈ ಗಾಡಿ ಸವಾಸ ಬೇಡ ಅಂದ್ಬಿಟ್ಟು ವಾಪಸ್ ಗಾಡಿ ಕೊಟ್ಬಿಟ್ಟೆ. ಇವ್ ನೋಡಿದ್ರೆ ಒಳ್ಳೆ ಕುಡ್ದಿರೋ ಅಂತಾರ ಗಾಡಿ ಹೆಂಗೆಂಗೋ ಓಡಿಸ್ತಿದ್ದ. ನನಗ್ ನೋಡಿದ್ರೆ ಫುಲ್ ಭಯ ಆಗ್ತಿತ್ತು. ಆದ್ರೂ ಹೆಂಗೋ ಕಷ್ಟಪಟ್ಟು ಬಂದ್ವಿ. ಕೊನೆಗೆ ಪೆಟ್ರೋಲೇ ಖಾಲಿ ಆಗೋಯ್ತು. ಅವನು ಆದ್ಮೇಲೆ ಅದ್ರಲ್ಲೂ ಭಯ ಪಡಿಸ್ತಿದ್ದ, ಅಲ್ಲೋ ಪೆಟ್ರೋಲ್ ಖಾಲಿ ಆಯ್ತು, ಹುಷಾರು ಅಂತ. ಹಾಗೆ ಸ್ವಲ್ಪ ಮಾತಾಡ್ಕೊಂತ ಹಂಗೆ ಸ್ವಲ್ಪ ತಮಾಷೆ ಮಾಡ್ಕೊಂತ ಹೋದ್ವಿ ಪೆಟ್ರೋಲ್ ಬಂಕ್ ಹತ್ರ. ಪೆಟ್ರೋಲ್ ಬಂಕ್ ಇಂದ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ನಾವು ಹೊರಟಿದ್ವು ಮನೆಗೆ. ಹೊರಗಡೆ ಹೋಗ್ಬಿಟ್ಟು ಸಾಕಲು ಸುಸ್ತಾಗ್ತೈತೆ ಅಂದ್ಬಿಟ್ಟು ಅವನು ಮನಿಕೊಂಡ, ನಾನು ಮನಿಕೋಗ್ಬಿಟ್ಟೆ. ಇಲ್ಲಿಗೆ ನಮ್ಮ ವಿಡಿಯೋ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.